ತುಮಕೂರಿನ ವಿದ್ಯಾನಿಕೇತನ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿ ಜೈರಾಮ್ ರಾವ್ ರವರು ಇಂದು ಬೆಳಗಿನ ಜಾವ 2:30 ಸಮಯದಲ್ಲಿ ಅನಾರೋಗ್ಯದ ಕಾರಣ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮನುಷ್ಯ ಹುಡ್ತಾನೆ ಸಾಯ್ತಾನೆ. ಆದರೆ ಡಾಕ್ಟರ್ ಜೈರಾಮ್ ಅವರ ಇತಿಹಾಸ ತುಮಕೂರು ಜಿಲ್ಲೆಗೆ 100 ವರ್ಷಗಳನ್ನು ಪಾದಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ದೇಹ ತ್ಯಾಗ ಮಾಡಿದ್ದಾರೆ. ಅವರು ಈ ಜಿಲ್ಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಜನಪರ ಕಾಳಜಿ ಉಳ್ಳವರಾಗಿ ವಿದ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ಅಂದಿನ ಕಾಲದಲ್ಲಿ ಶಾಲೆಗಳೇ ಇಲ್ಲದೇ ಇರತಕ್ಕಂಥ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟು ಇವತ್ತು ತುಮಕೂರಿನಲ್ಲಿ ಎಮ್ಮರವಾಗಿ ಬೆಳೆಯೋದಕ್ಕೆ ಎಲ್ಲ ಕೋಟ್ಯಾಂತರ ಜನ ಮಕ್ಕಳಲ್ಲಿ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಮಗ ಇಂಗ್ಲೆಂಡ್ನಲ್ಲಿದ್ದವರು, ಎಲ್ಲ ಮಕ್ಕಳು ತೀರೋದ ಮೇಲೆ ಬರ್ತಾರೆ ಅಂತ ಒಂದು ತಿಂಗಳು ಮುಂಚೆನೇ ಬಂದು ಅವ್ರ ತಂದೆಯವ್ರ ಜೊತೆಲಿ ಇದ್ದುಕೊಂಡು ಅವರ ನಿಜವಾದ ಜೀವನ ಯಾವ ರೀತಿ ಅನ್ನೋದನ್ನು ನಮಗೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಕರ್ನಾಟಕ ರಾಜ್ಯ ಅವ್ರು ಕಳ್ಕೊಂಡಿರೋದು ನಮ್ಮ ರಾಜ್ಯಕ್ಕೆ ಒಂದು ಭರಿಸಲಾಗದ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ನಾನು ಈಗಾಗಲೇ ಅವರ ಆಡಳಿತ ಮಂಡಳಿಯಲ್ಲಿ ವಿನಂತಿ ಮಾಡಿದ್ದೀನಿ. ಅವರ ಚಿಂತನೆಗಳು, ಅವರ ದೂರದೃಷ್ಟಿ, ಅವರು ನಡೆದು ಬಂದ ದಾರಿ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಒಂದು ಸಣ್ಣ ಪುಸ್ತಕವಾಗಿ ಮಾಡಿ ಅದು ಕನ್ನಡ, ಇಂಗ್ಲೀಷು, ಹಿಂದಿಯಲ್ಲಿ ಕೊಡ್ತಕ್ಕಂಥದಕ್ಕೆ ನೀವು ಕೊಡಿ, ನಾನು ಡೀಟೇಲು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಕೊಟ್ಟ ತಕ್ಷಣ ಅದು ಕೂಡ ಮಾಡಿ ಮುಂದಿನ ಪೀಳಿಗೆ ಇಂಥವನ್ನೆಲ್ಲ ನಾವು ಸ್ಮರಣೆ ಮಾಡೋದು, ಇಂಥವ್ರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕತೆ. ಆ ಕೆಲಸಕ್ಕೆ ಮಾಡೋದಕ್ಕೆ ನಾನು ಆಡಳಿತ ಮಂಡಳಿಯಲ್ಲಿ ವಿನಂತಿ ಮಾಡಿದ್ದೀನಿ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ವಿದ್ಯಾನಿಕೇತನ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ನಮನ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಸಚಿವ ಸೊಗಡು ಶಿವಣ್ಣ ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿದ್ರು. ಹೋಗಿರೋದು ನಮಗೆ ಬಹಳ ವಿಷಾದ ಆಗಿದೆ. ಅವರು 99 ವರ್ಷದವರೆಗೂ ಇದ್ದರು. ಅವರು ನಮ್ಮ ಅಂದ್ಕೊಂಡಿದ್ದೀವಿ 100 ವರ್ಷ ಪೂರ್ತಿ ಆಗುತ್ತೆ, ನಾವು ನಮ್ಮ ಸ್ಕೂಲಲ್ಲಿ ಸೆಂಟೆನರಿ ಫಂಕ್ಷನ್ ಮಾಡಬೇಕು ಅಂತಿದ್ದೀವಿ. ಆದರೆ ದುರಾದೃಷ್ಟ. ಆದರೂ 54 ವರ್ಷದಿಂದ ಈ ಸ್ಕೂಲ್ಗಾಗಿ ಡಾಕ್ಟ್ರು ಸೆಲ್ಫ್ಲೆಸ್ ಸರ್ವಿಸ್ ಮಾಡಿದ್ದಾರೆ. ಅವರು ಫೌಂಡರ್ ಮೆಂಬರ್ ಆಗಿ ಸ್ಕೂಲ್ ಫೌಂಡೇಶನ್ ಆದಾಗಲಿಂದ ಇದುವರೆಗೂ ಕೂಡ ಅವರೇ ಸೆಕ್ರೆಟರಿ ಆಗಿದ್ದು ಸ್ಕೂಲಿನ ಎಲ್ಲ ವಿಧಿವಿಧಾನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾವ ರೀತಿ ಏನು ಸಂಭಾವನೆ ಏನು ತೆಗೆದುಕೊಂಡರೆ 54 ವರ್ಷದಿಂದ ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾವಾಗಲೂ 24 ಗಂಟೆನೂ ಅವ್ರ ಮನಸ್ಸಿನಲ್ಲಿ ಸ್ಕೂಲ್ ಬಗ್ಗೆನೇ ವಿಚಾರ ಮಾಡ್ತಾ ಇರೋರು. ಆದರೆ ನಮಗೆ ಅವರು ಈಗ ವಿಧಿವಶವಾಗಿರೋದು ಭಾಳ ವಿಷಾದವಾಗಿದೆ, ಭಾಳ ದುಃಖದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ವಿದ್ಯಾನಿಕೇತನ ಶಾಲೆಯ ಅಧ್ಯಕ್ಷ ಪರ್ಸಮಲ್ ಮಾತನಾಡಿ, ಡಾಕ್ಟರ್ ಜೈರಾವ್ ರವರು ನಿಧನರಾಗಿರುವುದಕ್ಕೆ ನಮಗೆ ವಿಷಾದವಿದೆ. 99 ವರ್ಷದವರೆಗೆ ಇದ್ರು. 100 ವರ್ಷ ಪೂರ್ಣ ಆಗುತ್ತೆ, ನಮ್ಮ ಶಾಲೆಯಲ್ಲಿ ಫಂಕ್ಷನ್ ಮಾಡಬೇಕು ಅಂದ್ಕೊಂಡಿದ್ವು. ಆದರೆ ದುರಾದೃಷ್ಟ 54 ವರ್ಷಗಳಿಂದ ಈ ಶಾಲೆಗಾಗಿ ಯಾವುದೇ ಲಾಭ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಿದ್ದಾರೆ. ದಿನದ 24 ಗಂಟೆ ಶಾಲೆಯ ಬಗ್ಗೆನೇ ವಿಚಾರ ಮಾಡ್ತಾ ಇದ್ರು. ಆದರೆ ಇಂದು ವಿಧಿವಶರಾಗಿದ್ದಾರೆ. ನಮಗೆ ತುಂಬಾ ದುಃಖವಾಗಿದೆ ಎಂದು ತಿಳಿಸಿದ್ರು. ಡಾಕ್ಟರ್ ಜೈರಾಮ್ ರಾಯರು ಈ ಊರಿನ ಒಬ್ಬ ಮುತ್ಸದ್ದಿ ಉಪಾಧ್ಯಾಯರು ಅಂತ ತಪ್ಪಾಗಲಾರ್ದು. ಅವರ ನಡೆ ನುಡಿ ಮಾರ್ಗದರ್ಶನ ಇವತ್ತು ಸುಮಾರು ತುಮಕೂರಿನಲ್ಲಿ 1 ಲಕ್ಷದವರೆಗೂ ಕೂಡ ವಿದ್ಯಾರ್ಥಿನಿಯರಿಗೆ ಇವತ್ತು ಅವರ ಒಂದು ಆದರ್ಶ ಸಿಕ್ಕಿದೆ. ಇವತ್ತು ಒಬ್ಬ ಆದರ್ಶ ಉಪಾಧ್ಯಾಯರಾಗಿ ಒಬ್ಬ ಇನ್ಸ್ಟಿಟ್ಯೂಷನ್ ಕಟ್ಟಿ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಆದರ್ಶ ವ್ಯಕ್ತಿ ಇವತ್ತು ಯಾರಾದರೂ ಇದ್ದರೆ ನಮ್ಮ ಜೈರಾಮ್ ರಾಯರು ಅಂದರೆ ತಪ್ಪಾಗಲಾರದು. ಕೆಲವು ಜನ ರಾಜಕಾರಣಿಗಳಾಗಿ ಮೆರಿತೀವಿ ಅಂತಾರೆ, ಅವರಿಗೆ ಯಾವ ಪಿಡುಗು ಇರಲಿಲ್ಲ. ರಾಜಕೀಯ ಇರಲಿಲ್ಲ ಅಂದವರು ಕೂಡ ಸ್ನೇಹಿತರು. ಬೆಳಗ್ಗೆ 6 ಗಂಟೆಗೆ ಒಂದು ಸರಿ ನಮ್ಮ ಮನೆ ಮುಂದೆ ಹೋಗ್ಬೇಕಾದ್ರೆ ಒಂದು ಆರಂಭ ಮಾಡೋರು. ನಾನು ಇಮಿಡಿಯೇಟಾಗಿ ಬಂದು ನಮಸ್ಕಾರ ಮಾಡಬೇಕು. ಏನು ಸರ್? ಕ್ರಿಕೆಟ್ ಪ್ಲೇಯರು ಪ್ರೆಸೆಂಟ್ 3 ಆರಂಭ ಬಂತು ಅಂದರೆ ಜೈರಾಮ್ ರಾಯರದು ಅಂತ. ಬೆಳಿಗ್ಗೆ 9 ಗಂಟೆಗೆ ಈ ರೀತಿ ನಮ್ಮವರ ಒಂದು ಅನುಭವ ವಂದನ ಏನಿತ್ತು ಅದು ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಇಂಥ ವ್ಯಕ್ತಿಗಳು ಬರಬೇಕು. ಈ ಊರೇನಾದರೂ ಕೂಡ ಇಷ್ಟು ವಿದ್ಯಾವಂತರಾಗಿ ಇಷ್ಟೊಂದು ಬೆಳಿಬೇಕಾದ್ರೆ ಅವರ ಒಂದು ಚೈತನ್ಯ ಶಕ್ತಿಯೂ ಕೂಡ ಇದರಲ್ಲಿ ಬೆರೆತಿದೆ ಅಂತ ಕೂಡ ನಾನು ಅದು ಕೂಡ ಭಾವಿಸಿದ್ದೀನಿ. ಅವರಿಗೆ ದೇವರು ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.
ಇನ್ನು ಸಂಸ್ಥೆಯ ಮುಖ್ಯಸ್ಥರು, ಅಲ್ಲಿನ ಸಿಬ್ಬಂದಿ, ಮಕ್ಕಳು, ಅವರ ಪೋಷಕರು ಸೇರಿ ಗಣ್ಯಾತಿ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ರು.